ಪತ್ರಕರ್ತರುಗಳು ಮೀಡಿಯಾಗಳೂ ಅದ್ರ ವಿಚಾರದಲ್ಲಿ ಯಾರೂ ಧ್ವನಿ ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತೇನ ನಾವು ಉಳಿಬೇಕಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ಸಂವಿಧಾನ ಉಳಿಬೇಕಂದ್ರೆ, ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನನೇ. ಆದರೆ ಪತ್ರಕರ್ತರು ಅದ್ರಾಗ ಧ್ವನಿಗೂಡಿಸಿಲ್ಲ. ಆದರೆ ಪೊಲೀಸ್ ಇಲಾಖೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ರು, ಆತನ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಆತನು ಹೇಳ್ತಾ ಇದ್ದಾನೆ. ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಮೋಸ್ಟ್ಲಿ ಮಾಧ್ಯಮದ ಮಿತ್ರರಿಗೆ ಗೊತ್ತಾಗಿದೆ. ಯಾಕೆಂದರೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಫಸ್ಟ್ ಇಯರ್ PUC ಹುಡುಗಿ ಗರ್ಭವತಿ ಆಗ್ತಾಳೆ. ಅದನ್ನು ಗೊತ್ತಿದ್ರೂ ಆ ಇಲಾಖೆ ಗೊತ್ತಿದ್ರೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಆಕೆಗೆ ಒಂದು ಅನಾಥ ಇದರಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಇಕ್ಕಿದ್ದಾರೆ. ಅಲ್ಲಿ 25 ಮೂಟೆ ಗೋಧಿ ಮಾರಾಟ ಆಗದೆ. ಗೊತ್ತಿದ್ರೂ ಸುಮ್ಮನೆ ಕಣ್ಣು ಮುಚ್ಕೊಂಡು. ಅಪೂರ್ವ ಬಿದ್ರಿಗೆ ಇವೆಲ್ಲ ಬರ್ತದೆ. ಹಾಸ್ಟೆಲ್ಗಳಾಗಿರ್ಬೋದು, ಯಾವುದೇ ಅಪೂರ್ವ ಬಿದ್ರಿಗೆ ಬರ್ಬೇಕು. ಯಾಕಂದರೆ ಅಪೂರ್ವ ಬಿದ್ರೆ ಅಲ್ಲಿ ಏನೂ ಸಿಕ್ಕಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ತಹಸೀಲ್ದಾರ್ ಏನು ಮಾಡ್ತಾಯಿದ್ದಾರೆ? ತಹಸೀಲ್ದಾರು 3 ಗಂಟೆಗೆ ಬರ್ತಾರೆ, 9 ಗಂಟೆ ರಾತ್ರಿವರೆಗೂ ಇರ್ತಾರೆ. ಬೆಳಗಿಂದ ಯಾಕೆ ಅವ್ರು ಬರಲ್ಲ? ಇದು ನಮ್ಮ ಸಾರ್ವಜನಿಕರ ಹೋರಾಟಗಾರರ ಪ್ರಶ್ನೆ ಆಗಿದೆ. ಅವರು ಯಾವತ್ತನ ನೋಡಲಿ ಸಂಜೆ ಬರ್ತಾರೆ, 10-11 ಗಂಟೆವರೆಗೂ ಇರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ. ಸಾರ್ವಜನಿಕರ ಕೆಲಸ ಎಲ್ಲಿ ಮಾಡ್ತಾಯಿದ್ದಾರೆ? ಎಲ್ಲೂ ಮಾಡ್ತಾಯಿಲ್ಲ. ಸಿಂಗಸಂದ್ರ ಸರ್ವೆನವರು 36 ನಮ್ಮ ಪತ್ರಕರ್ತರ ಊರೇ, ಗೋಪಿಯವ್ರ ಊರೇ. 30 ಗುಂಟೆ ಜಮೀನು ಪೋಡಿಯಾಗಿದೆ. ಆದರೆ ಅಲ್ಲಿ ಬಲಾಢ್ಯಗರು ರುಕ್ಮಣಿ ಮಾಲವರು ಅದನ್ನು ಅಕ್ವರಿ ಮಾಡ್ಕೊಂಡಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಹಾಸ್ಟೆಲ್ಗಳಿಗೆ ಯಾವುದೇ ಕಾರಣಕ್ಕೂ ಜಮೀನುಗಳೆಲ್ಲೂ ಸಿಗ್ತಾ ಇಲ್ಲ. SC/STಗಳಾಗಿರ್ಬೋದು, OBCಗಳಾಗಿರ್ಬೋದು, ಎಲ್ಲೂ ಜಮೀನುಗಳಿಲ್ಲ ಅಂತ ಹೇಳ್ತಾರೆ. ಇಂಥವ್ರಿಗೆ ಕೊಡ್ತಾವ್ರಲ್ಲ ಇವರು. ತಹಸೀಲ್ದಾರ್ ಇದನ್ನೆಲ್ಲ ಕಣ್ಮುಚ್ಕೊಂಡು ಕೂತಿರ್ತಾರಲ್ಲ. ಬಳ್ಳೂರು ವಿಚಾರ ಬಂದಾಗ ನಾವು ಕಂಪ್ಲೇಂಟ್ ಕೊಟ್ಟಾಗ ನಾವು ಸಮಾಜ ಕಲ್ಯಾಣ ಇಲಾಖೆಯವರು ನಾವು 19ನೇ ತಾರೀಕು ಹೋಗ್ತೀವಿ, ಅಂಬೇಡ್ಕರ್ ಭವನದ ಏನಾಯಿತು ಅಂತ ಕೇಳಿದಾಗ ಪಂಚಾಯತಿ ಆಫೀಸ್ಗೆ ಹೋಗಿ ಪಂಚಾಯತಿ PDOನ ಕೇಳಿದಾಗ PDO ಹೇಳ್ತಾರೆ, ನಾನೇ ಮಾಡಿಸಿ ನಿಮ್ಮ ಕೈಲಿ ಏನ್ರಿ ಮಾಡ್ಕೊತೀರಿ ಅಂತ ಹೇಳಿದ್ರು. ಆದರೆ ಅಂಬೇಡ್ಕರ್ಗೆ ಅಕಸ್ಮಾತು ಮರ ಬಿದ್ದಿದ್ರೆ ತಲೆ ಮೇಲೆ ಬೀಳ್ತದೆ, ಇಲ್ಲ ಒಂದು ಕಿವಿ ಹೋಗಿರ್ತದೆ, ಅದು ನಾನು ಒಪ್ಕೊತೀನಿ. ಕೆನ್ನೆ ಮೇಲೆ ಬಿದ್ದಾಗ ಮರ ಒಂದು ಸಣ್ಣ ರೆಂಬೆ ಹೆಂಗ್ರಿ ಕೆನ್ನೆ ಮೇಲೆ ಬೀಳ್ತದೆ? ಆದರೆ ಮಾಧ್ಯಮದ ನಾವು ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಮಾಧ್ಯಮಕ್ಕೆ ಗೊತ್ತು, ಯಾವ ಮಾಧ್ಯಮದವರು ಅಲ್ಲಿ ಹೋಗಿಲ್ಲ. ಅದನ್ನು ಮಾಧ್ಯಮದವರೇ ಇಂಪಾರ್ಟೆಂಟಾಗಿ ಪ್ರಶ್ನೆ ಮಾಡಬೇಕಾಗಿದ್ದು ಮಾಧ್ಯಮದವರೇ. ಬೇರೆ ರೀತಿಯೆಲ್ಲ ಮಾಧ್ಯಮದವರು ಹೋಗ್ತೀರಿ, ಅದಕ್ಕೆ ಹೋಗಲೇ ಇಲ್ಲ. ನಾವು PDO ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗಲೂ ಒತ್ತಡ ವೈಯಕ್ತಿಕವಾಗಿ ನಾನು ಒಬ್ಬನೇ ಕೊಡೋದು, ಲೆಟರ್ಡಲ್ಲಿ ಕೊಟ್ಟಿಲ್ಲ. ಅದನ್ನ PDOನ ನೀವು ತನಿಖೆ ಮಾಡಿ. ನಾನು ಮಾದೇವಪ್ಪ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ, ನಾನು CO ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಕಮಿಷನರ್ಗೆ ಕೊಟ್ಟಿದ್ದೀನಿ, ಎಲ್ಲ ಕಡೆನೂ ಕೊಟ್ಟಿದ್ದೀನಿ. ನಮಗೆ ಬೇಕಾಗಿರೋದು ಆತನು ಮಾಡಿರೋಂಥ, ಆತನ ಹೋದಾಗ ಸೌಜನ್ಯವಾಗಿ ಮಾತಾಡಲಿಲ್ಲ. ಅದೇ ಮಾಧ್ಯಮದವರು ಕೆಲವು ನಮ್ಮ ಸಹಪಾಠಿಗಳು ಸಂಘಟನೆಗಳಲ್ಲೆಲ್ಲ ಹೋಗಿ ಹೇಳಿದಾಗ ಗೋಪಿಯವರು ಇದರಲ್ಲೇ ಬಂದೈತೆ, ವೆಂಕಟೇಶ್ ಮೂರ್ತಿಗೆ ನಾನು ಏನು ಹೇಳಿ ಕಳಿಸಿದೆ ಅಂತ ಏರಿದೋನಿನಲ್ಲಿ ಅವತ್ತು ಮಾತಾಡಿರ್ತಾರೆ. ಒಬ್ಬ ನನ್ನ ಸಹೋದರಿ ಅಧ್ಯಕ್ಷರ ಸಮ್ಮುಖದಲ್ಲೇ ನಾವು ಕೇಳೋಕೆ ಹೋಗಿರೋದು. ಅಧ್ಯಕ್ಷರೇ ಕರೆದಿರ್ತಾರೆ, ಬನ್ನಿರಿ ಹೋರಾಟಗಾರ ಬಂದು ಕೇಳ್ರಿ ಅಂದಾಗ ಏನು ಹೋರಾಟಗಾರ ಆದರೆ ಏನು ಅಂತ ಕೇಳ್ತಾರೆ. ಅದನ್ನ ಇವ್ರು ಬಂದುಬಿಟ್ರೆ ಏನಂತಾರೆ, ನಾವು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದಿದ್ದೀರಿ, ನೀವು ಅವ್ರ ಮುಂದೆ ಹೆಂಗೆ ಮಾತಾಡ್ತೀರಿ ಅಂತ ಹೇಳಿ, ನೀವು ಅಧಿಕಾರಿಗಳು ಬಂದರೆ ನಾನೇನು ಮಾಡ್ಬೇಕು, ನಾನೇ ಹೊಡೆಸಿರೋದು ಅಂತ ಹೇಳ್ತಾನೆ. ಆದರೆ ಆನೇಕಲ್ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅದು ಒಂದು ಮಿಸ್ ಆಗಿದೆ. ಬರೀ ಟೌನ್ ಎಲ್ಲ, ಇಡೀ ತಾಲೂಕಾದಂಥ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ BNS ಬಂದಿದೆ. ಈಗ ಆ BNS ಬಂದಾಗ ಅದನ್ನು ತೋರಿಸ್ಕೊಂಡು ಇವರೆಲ್ಲನೂ ಆಟಾಡ್ತಾ ಇರೋದು. ಈಗ ನಾವು ನೋಟಿಸ್ ಕೊಡಬೇಕು, ನಾವು ಮಾಡಬೇಕು. ಎಷ್ಟು ದಿವಸ ನೋಟಿಸ್ಗಳು ಕೊಡ್ಬೇಕ್ರಿ? ಮರ್ಡರ್ಗಳಾಗೋಯ್ತು, ಕಳ್ತನಗಳಾಗೋಯ್ತು, ರೇಪ್ಗಳಾಗೋಯ್ತು, ಇದಕ್ಕೆ ನೀವು ನೋಟಿಸ್ಗಳು ಕೊಡ್ತೀರಾ ನೀವು? ಇದು ಪೊಲೀಸಿನ ವ್ಯವಸ್ಥೆ. ದಯಮಾಡಿ ನಿಮ್ಮನ್ನು ನಮ್ಮ ದಲಿತರ ವಂಶವೃಕ್ಷದಲ್ಲಿ ನಿಮ್ಮ ಹೆಸರು ಸೇರಿಸ್ಬಿಡ್ತೀವಿ, ನಿಮಗೆ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ನಾವು ಹೆಸರು ಸೇರಿಸ್ಕೊಂಡ್ಬಿಡ್ತೀವಿ, ನೀವು ಯಾವ್ದಾವ್ದು ಕೇಸ್ಗಳಾಗ್ತಾರೆ ಎಲ್ಲದ್ರಲ್ಲಿ ನಿಮ್ಮ ಪಾಲು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕೆ ಜೈ ಭೀಮ್ ಹೇಳುತ್ತಾ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಮೋಸ್ಟ್ಲಿ ಮಾಧ್ಯಮದ ಮಿತ್ರರಿಗೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಭಾನುವಾರ ಯಾವುದೇ ದಾಖಲೆ ಕೇಳಿದ್ರೂ ಕೊಡ್ತಾರೆ. ಒಂದು ಪಾಣಿಗಳು, ಹಳೆ ಪಾಣಿಗಳೇನ ಕೇಳಿದ್ರೆ 10,000 ರೂಪಾಯಿ ಕೊಟ್ಟರೆ ಒಂದೇ ದಿವಸಕ್ಕೆ ಸಿಗುತ್ತೆ. ಇಂಥ ಭ್ರಷ್ಟರು ಅಧಿಕಾರಿಗಳ ಜೊತೆಯಲ್ಲಿ ಕೆಲವೊಂದು ಅಲ್ಲಿರೋಂಥ ಏಜೆಂಟ್ಗಳು ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ತಹಸೀಲ್ದಾರೇ ನೇರ ಹೊಣೆಯಾಗಿರ್ತಾರೆ ಅಲ್ಲಿ. ಯಾಕಂತ ಹೇಳಿದ್ರೆ ಸಿಂಗಸಂದ್ರ ಸರ್ವೆನವರು 36 ನಮ್ಮ ಪತ್ರಕರ್ತರ ಊರೇ, ಗೋಪಿಯವ್ರ ಊರೇ.
30 ಗುಂಟೆ ಜಮೀನು ಪೋಡಿಯಾಗಿದೆ. ಆದರೆ ಅಲ್ಲಿ ಬಲಾಢ್ಯರು ರುಕ್ಮಿಣಿ ಮಾಲವರು ಅದನ್ನು ಅಕ್ವರಿ ಮಾಡ್ಕೊಂಡಿದ್ದಾರೆ. ಸುಮಾರು ಸಾರಿ ಹೇಳಿದರೆ ಯಾರು ಹೇಳಿದ್ರು ಅದನ್ನು ಡಿ ಸಿಗೆ ಹಾಕ್ಕೊಂಡಿದ್ದಾರೆ. ನಮಗೆ ಬೇಕು ಅಂತ ಅದಕ್ಕೇನು ದುಡ್ಡು ಕಟ್ಟಬೇಕು ಡಿ ಸಿಗೆ ಹಾಕ್ಕೊಂಡಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಹಾಸ್ಟೆಲ್ಗಳಿಗೆ ಯಾವುದೇ ಕಾರಣಕ್ಕೂ ಜಮೀನುಗಳೆಲ್ಲೂ ಸಿಗ್ತಾ ಇಲ್ಲ. SC STಗಳಾಗಿರ್ಬೋದು, OBC ಗಳಾಗಿರ್ಬೋದು, ಎಲ್ಲೂ ಜಮೀನುಗಳಿಲ್ಲ ಅಂತ ಹೇಳ್ತಾರೆ. ಇಂಥವ್ರಿಗೆ ಕೊಡ್ತಾವ್ರಲ್ಲ ಇವರು. ತಹಸೀಲ್ದಾರ್ ಇದನ್ನೆಲ್ಲ ಕಣ್ಮುಚ್ಕೊಂಡು ಕೂತಿರ್ತಾರಲ್ಲ. ಜಿಗಣಿ ಹೋಬಳಿ ಕಡೆ ಬನ್ನಿ, ಎಲ್ಲನೂ ಸರ್ಕಾರದ ಗೋಮಾಳುಗಳು ಊರುಗಳಂತನೂ ಇದೆ, ಎಲ್ಲ ನಾಶ ಆಗಿದೆ. ಎಲ್ಲ ಲೇಔಟ್ಗಳು ಮಾಡ್ಕೊಂಡು ಮಾರ್ಕೊತಿದ್ದಾರೆ. ಏನು ಮಾಡ್ತಾವ್ರೆ ಇವರು? ತಹಸೀಲ್ದಾರ್ ಏನು ಮಾಡ್ತಾಯಿದ್ದಾರೆ? ತಹಸೀಲ್ದಾರು 3 ಗಂಟೆಗೆ ಬರ್ತಾರೆ, 9 ಗಂಟೆ ರಾತ್ರಿವರೆಗೂ ಇರ್ತಾರೆ. ಬೆಳಗಿಂದ ಯಾಕೆ ಅವ್ರು ಬರಲ್ಲ? ಇದು ನಮ್ಮ ಸಾರ್ವಜನಿಕರ ಹೋರಾಟಗಾರರ ಪ್ರಶ್ನೆ ಆಗಿದೆ. ಅವರು ಯಾವತ್ತನ ನೋಡಲಿ ಸಂಜೆ ಬರ್ತಾರೆ, 10-11 ಗಂಟೆವರೆಗೂ ಇರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ. ಸಾರ್ವಜನಿಕರ ಕೆಲಸ ಎಲ್ಲಿ ಮಾಡ್ತಾಯಿದ್ದಾರೆ? ಎಲ್ಲೂ ಮಾಡ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಈಗ ಇವರು ಹೇಳಿರೋಂಥ ಪ್ರಕಾರದಲ್ಲಿ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ. ಬಳ್ಳೂರು ವಿಚಾರ ಬಂದಾಗ ನಾವು ಕಂಪ್ಲೇಂಟ್ ಕೊಟ್ಟಾಗ ನಾವು ಸಮಾಜ ಕಲ್ಯಾಣ ಇಲಾಖೆಯವರು ನಾವು 19ನೇ ತಾರೀಕು ಹೋಗ್ತೀವಿ, ಅಂಬೇಡ್ಕರ್ ಭವನದ ಏನಾಯಿತು ಅಂತ ಕೇಳಿದಾಗ ಪಂಚಾಯತಿ ಆಫೀಸ್ಗೆ ಹೋಗಿ ಪಂಚಾಯತಿ PDOನ ಕೇಳಿದಾಗ PDO ಹೇಳ್ತಾರೆ, ನಾನೇ ಮಾಡಿಸಿ ನಿಮ್ಮ ಕೈಲಿ ಏನ್ರಿ ಮಾಡ್ಕೊತೀರಿ ಅಂತ ಹೇಳಿದ್ರು. ಆದರೆ ಅಂಬೇಡ್ಕರ್ಗೆ ಅಕಸ್ಮಾತು ಮರ ಬಿದ್ದಿದ್ರೆ ತಲೆ ಮೇಲೆ ಬೀಳ್ತದೆ, ಇಲ್ಲ ಒಂದು ಕಿವಿ ಹೋಗಿರ್ತದೆ, ಅದು ನಾನು ಒಪ್ಕೊತೀನಿ. ಕೆನ್ನೆ ಮೇಲೆ ಬಿದ್ದಾಗ ಮರ ಒಂದು ಸಣ್ಣ ರೆಂಬೆ ಹೆಂಗ್ರಿ ಕೆನ್ನೆ ಮೇಲೆ ಬೀಳ್ತದೆ? ಆದರೆ ಮಾಧ್ಯಮದ ನಾವು ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಮಾಧ್ಯಮಕ್ಕೆ ಗೊತ್ತು, ಯಾವ ಮಾಧ್ಯಮದವರು ಅಲ್ಲಿ ಹೋಗಿಲ್ಲ. ಅದನ್ನು ಮಾಧ್ಯಮದವರೇ ಇಂಪಾರ್ಟೆಂಟಾಗಿ ಪ್ರಶ್ನೆ ಮಾಡಬೇಕಾಗಿದ್ದು ಮಾಧ್ಯಮದವರೇ. ಬೇರೆ ರೀತಿಯೆಲ್ಲ ಮಾಧ್ಯಮದವರು ಹೋಗ್ತೀರಿ, ಅದಕ್ಕೆ ಹೋಗಲೇ ಇಲ್ಲ. ನಾವು PDO ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗಲೂ ಒತ್ತಡ ವೈಯಕ್ತಿಕವಾಗಿ ನಾನು ಒಬ್ಬನೇ ಕೊಡೋದು, ಲೆಟರ್ಡಲ್ಲಿ ಕೊಟ್ಟಿಲ್ಲ. ಅದನ್ನ PDOನ ನೀವು ತನಿಖೆ ಮಾಡಿ. ನಾನು ಮಾದೇವಪ್ಪ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ, ನಾನು CO ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಕಮಿಷನರ್ಗೆ ಕೊಟ್ಟಿದ್ದೀನಿ, ಎಲ್ಲ ಕಡೆನೂ ಕೊಟ್ಟಿದ್ದೀನಿ. ನಮಗೆ ಬೇಕಾಗಿರೋದು ಆತನು ಮಾಡಿರೋಂಥ, ಆತನ ಹೋದಾಗ ಸೌಜನ್ಯವಾಗಿ ಮಾತಾಡಲಿಲ್ಲ. ಅದೇ ಮಾಧ್ಯಮದವರು ಕೆಲವು ನಮ್ಮ ಸಹಪಾಠಿಗಳು ಸಂಘಟನೆಗಳಲ್ಲೆಲ್ಲ ಹೋಗಿ ಹೇಳಿದಾಗ ಗೋಪಿಯವರು ಇದರಲ್ಲೇ ಬಂದೈತೆ, ವೆಂಕಟೇಶ್ ಮೂರ್ತಿಗೆ ನಾನು ಏನು ಹೇಳಿ ಕಳಿಸಿದೆ ಅಂತ ಏರಿದೋನಿಲ್ಲ ಅವತ್ತು ಮಾತಾಡಿರ್ತಾರೆ. ಒಬ್ಬ ನನ್ನ ಸಹೋದರಿ ಅಧ್ಯಕ್ಷರ ಸಮ್ಮುಖದಲ್ಲೇ ನಾವು ಕೇಳೋಕೆ ಹೋಗಿರೋದು. ಅಧ್ಯಕ್ಷರೇ ಕರೆದಿರ್ತಾರೆ, ಬನ್ನಿರಿ ಹೋರಾಟಗಾರ ಬಂದು ಕೇಳ್ರಿ ಅಂತ. ಏನು ಹೋರಾಟಗಾರ ಆದರೆ ಏನು ಅಂತ ಕೇಳ್ತಾರೆ. ಅದನ್ನ ಇವ್ರು ಬಂದುಬಿಟ್ರೆ ಏನಂತಾರೆ, ನಾವು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದಿದ್ದೀರಿ, ನೀವು ಅವ್ರ ಮುಂದೆ ಹೆಂಗೆ ಮಾತಾಡ್ತೀರಿ ಅಂತ ಹೇಳಿ, ನೀವು ಅಧಿಕಾರಿಗಳು ಬಂದ್ರೆ ನಾನೇನು ಮಾಡ್ಬೇಕು, ನಾನೇ ಹೊಡೆಸಿರೋದು ಅಂತ ಹೇಳ್ತಾನೆ. ಆದರೆ ಪತ್ರಕರ್ತರುಗಳೂ ಮೀಡಿಯಾಗಳವ್ರೂ ಅದ್ರ ವಿಚಾರದಲ್ಲಿ ಯಾರೂ ಧ್ವನಿ ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತೇನ ನಾವು ಉಳಿಬೇಕಂತ ಹೇಳಿದ್ರೆ, ಈ ಭಾರತ ದೇಶದಲ್ಲಿ ಸಂವಿಧಾನ ಉಳಿಬೇಕಂದ್ರೆ, ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನನೇ. ಆದರೆ ಪತ್ರಕರ್ತರು ಅದ್ರಾಗ ಧ್ವನಿಗೂಡಿಸಿಲ್ಲ. ಆದರೆ ಪೊಲೀಸ್ ಇಲಾಖೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ರು, ಆತನ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಆಗೈತೆ, ಆನೇಕಲ್ ಟೌನ್ ಅಂತ ಹೇಳುತ್ತೆ. ಆನೇಕಲ್ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅದು ಒಂದು ಮಿಸ್ ಆಗಿದೆ. ಬರೀ ಟೌನ್ ಎಲ್ಲ, ಇಡೀ ತಾಲೂಕಾದಂಥ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ BNS ಬಂದಿದೆ. ಈಗ ಆ BNS ಬಂದಾಗ ಅದನ್ನು ತೋರಿಸ್ಕೊಂಡು ಇವರೆಲ್ಲನೂ ಆಟಾಡ್ತಾ ಇರೋದು. ಈಗ ನಾವು ನೋಟಿಸ್ ಕೊಡಬೇಕು, ನಾವು ಮಾಡಬೇಕು. ಎಷ್ಟು ದಿವಸ ನೋಟಿಸ್ಗಳು ಕೊಡ್ಬೇಕು ರೀ? ಮರ್ಡರ್ಗಳಾಗೋಯ್ತು, ಕಳ್ತನಗಳಾಗೋಯ್ತು, ರೇಪ್ಗಳಾಗೋಯ್ತು, ಇದಕ್ಕೆ ನೀವು ನೋಟಿಸ್ಗಳು ಕೊಡ್ತೀರಾ ನೀವು? ಇದು ಪೊಲೀಸ್ ವ್ಯವಸ್ಥೆ. ಅಪೂರ್ವ ಬಿದ್ರಿ ಈ ವರ್ಷದಲ್ಲೇ ಫೆಬ್ರವರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಸ್ಟೆಲ್ಗಳಾಗಿರ್ಬೋದು, ವಸತಿ ಶಾಲೆಗಳಾಗಿರ್ಬೋದು, ಏನು ಅಲ್ಲಿ ಆ ಭಾಗದ ಉಪವಿಭಾಗ ಅಧಿಕಾರಿಗಳು ಅಲ್ಲಿ ಏನೇನೋ ತೊಂದರೆಗಳಾದರೆ ಹೋಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿನ ಪರಿಶೀಲನೆ ಮಾಡಬೇಕು, ಅಲ್ಲಿ ಸ್ವಚ್ಛತೆ ಏನಿದೆ, ಅವ್ರಿಗೆ ಆಹಾರ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಆದರೆ ಅಪೂರ್ವ ಬಿದ್ರಿಗೆ ಗೊತ್ತಿದ್ರೂ ಸಹ ಹೋಗಲಿಲ್ಲ. ಯಾಕೆಂದರೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಫಸ್ಟ್ ಇಯರ್ PUC ಹುಡುಗಿ ಗರ್ಭವತಿ ಆಗ್ತಾಳೆ. ಅದನ್ನು ಗೊತ್ತಿದ್ರೂ, ಆ ಇಲಾಖೆ ಗೊತ್ತಿದ್ರೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಆಕೆಗ ಒಂದು ಅನಾಥ ಇದರಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಇಕ್ಕಿದ್ದಾರೆ. ಅಲ್ಲಿ 25 ಮೂಟೆ ಗೋಧಿ ಮಾರಾಟ ಆಗದೆ, ಗೊತ್ತಿದ್ರೂ ಸುಮ್ಮನೆ ಕಣ್ಣು ಮುಚ್ಕೊಂಡು. ಅಪೂರ್ವ ಬಿದ್ರಿಗೆ ಇವೆಲ್ಲ ಬರ್ತದೆ. ಹಾಸ್ಟೆಲ್ಗಳಾಗಿರ್ಬೋದು, ಯಾವುದೇ ಅಪೂರ್ವ ಬಿದ್ರಿಗೆ ಬರ್ಬೇಕು. ಯಾಕಂದರೆ ಅಪೂರ್ವ ಬಿದ್ರೆ ಅಲ್ಲಿ ಏನೂ ಸಿಕ್ಕಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಯಾವುದಾದ್ರೂ ಕೇಸ್ಗಳು ತಗೊಂಡ್ರೆ ಅಪೂರ್ವ ಬಿದ್ರಿಗೆ ತಹಸೀಲ್ದಾರ್ಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ
ನಿಮ್ಮನ್ನು ನಮ್ಮ ದಲಿತರ ವಂಶವೃಕ್ಷದಲ್ಲಿ ನಿಮ್ಮ ಹೆಸರು ಸೇರಿಸ್ಬಿಡ್ತೀವಿ, ನಿಮಗೆ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ನಾವು ಹೆಸರು ಸೇರಿಸ್ಕೊಂಡ್ಬಿಡ್ತೀವಿ, ನೀವು ಯಾವ್ದಾವ್ದು ಕೇಸ್ಗಳಾಗ್ತಾರೆ ಎಲ್ಲಾದ್ರಲ್ಲಿ ನಿಮ್ಮ ಪಾಲು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕಂದರೆ ಅದೇ ರೀತಿ ಆಗ್ತಾ ಇರೋದು. ಎಷ್ಟು ಕೊಡ್ತಾರೆ ರೀ? ಏನು ರೀ ಸರ್ಜಾಪುರ ಹೋಬಳಿ ಅಂದರೆ ಎಷ್ಟು ಅಲ್ಲಿ ಓಡ್ತೈತೆ? 10 ಕೋಟಿ ರೂಪಾಯಿ. ನಾನು 4 ಕೋಟಿ ರೂಪಾಯಿ ಕೊಡ್ರಿ. ಸರ್ಜಾಪುರದಲ್ಲಿ ಎಷ್ಟು ಹೋಗ್ತದೆ? ನನಗೆ 5 ಕೋಟಿ ರೂಪಾಯಿ ಕೊಡ್ರಿ. ಇದು ನಮ್ಮಲ್ಲಿ ಪರಿವರ್ತನೆ ಹೆಂಗಾಗಿದೆ ಅಂದರೆ ನಾವೇ ಕಲಿಸೋರು ನಾವೇ ಆಗಿದ್ದೀವಿ ಅವ್ರಿಗೆ. ಯಾಕಂದರೆ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಯಾರೂ ನಿಗಾ ವಹಿಸಲ್ಲ. ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಅವ್ರನ್ನ ಏನು ಮಾಡ್ತಾ ಇದ್ದೀರಿ, ತಹಸೀಲ್ದಾರ್ ನೀನು ಏನು ಮಾಡ್ತಾ ಇದ್ದೀರಿ, ವಿಶೇಷ ತಹಸೀಲ್ದಾರ್ ಏನು ಮಾಡ್ತಾರೆ, ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅವ್ರನ್ನ ತಿಂಗಳಿಗೊಂದು ಸಾರಿ ಮೀಟಿಂಗ್ ಕರೆದು ಅವರಿಗೆ ಟೈಟ್ ಮಾಡಿದರೆ ಯಾವುದೂ ನಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ದಲಿತರ ಭೂಮಿಗಳು, ತುಂಡು ಭೂಮಿಗಳೇ ಇರೋದು, ಜಾಸ್ತಿ ಏನಿಲ್ಲ. ಅದನ್ನು ಇವಾಗ ನಾವು ಕಳ್ಕೊಂಬಿಟ್ಟು ನಾವು ಎಲ್ಲಿ ಹೋಗಬೇಕು ಸ್ವಾಮಿ? ಮಾಧ್ಯಮದವ್ರಿಗೆ ಇದನ್ನು ಕರೆಕ್ಟಾಗಿ ನೀವು ವರದಿ ಮಾಡಬೇಕು. ನೀವು ವರದಿ ಮಾಡಿದ್ರೆ ಅವ್ರಿಗೆ ಮನದಟ್ಟಾಗಬೇಕು. ಆಗ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ ಪತ್ರಿಕಾಗೋಷ್ಠಿ ಆಗೈತೆ, ನಾವು ಕಂದಾಯ ಮಂತ್ರಿಗಳಿಗೂ ನಾವು ಲೆಟ್ರ್ ಕೊಡ್ತಾ ಇದ್ದೀವಿ, ನಾವು ಏನೋ DC ಮನವಿ ಕೊಟ್ಬಿಟ್ಟು ಬರ್ತೀವಿ. ಯಾಕಂತ ಹೇಳಿದ್ರೆ ನೀವು ಯಾವಾಗ ಬರ್ತೀರೋ ಅಲ್ಲಿವರೆಗೂ ನಾವು ತಾಲೂಕು ಆಫೀಸ್ ಹತ್ರ ಓಡ್ತೀವಿ, ಅಲ್ಲೇ ಅಡುಗೆ ಮಾಡ್ತೀವಿ, ಅಲ್ಲೇ ತಿಂತೀವಿ. ನೀವು ಬರೋವರೆಗೂ ನೀವು ಎಷ್ಟು ದಿವ್ಸಕ್ಕನ ಬನ್ನಿರಿ, ನಾವು ಅಲ್ಲೇ ಗುಡಾರ ಓಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅಪೂರ್ವ ಬಿದಿರನ್ನ ಕೂಡಲೇ ಅವ್ರನ್ನ ತನಿಖೆ ಮಾಡಬೇಕು. ಹಾಸ್ಟೆಲ್ಗಳನ್ನ ಅನ್ಯಾಯ ಆಗೈತೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗೈತೆ. ಅವ್ರು ಹೇಳ್ತಾರೆ ಸರ್ಕಾರದ ದುಡ್ಡು ಅಂತ. ಸರ್ಕಾರಕ್ಕೆ ನಾವು ಕಟ್ತೀವಿ ಸ್ವಾಮಿ ದುಡ್ಡು, ನಮ್ಮ ದುಡ್ಡು ಯಾವುದು ತಗೊಳಲ್ಲ, ನಾವೇ ಕಟ್ತೀವಿ ಟ್ಯಾಕ್ಸ್ಗಳು. ಆ ಟ್ಯಾಕ್ಸ್ ದುಡ್ಡೇ ನಮ್ಮ ಮಕ್ಳಿಗೆ ಕೊಡ್ತಾ ಇರೋದು. ಆಮೇಲೆ ದಲಿತರಿಗೆ ಅಲ್ಲ, ಎಲ್ಲ ಇಲಾಖೆಗಳಲ್ಲಿ ಎಲ್ಲರಿಗೂ ಹಾಸ್ಟೆಲ್ಗಳಿದೆ. ನೀವು ಫಸ್ಟು ನೀವು ಯಾವುದೇ ಕಾರಣಕ್ಕೂ ನಮ್ಮ DC ಅವರಾಗಿರ್ಬೋದು, ಕಂದಾಯ ಮಂತ್ರಿಗಳಾಗ್ಬೋದು, ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ, ತಹಸೀಲ್ದಾರ್ ಈ ತಾಲೂಕಿನಿಂದ ತೊಲಗೋವರೆಗೂ ನಾವು ಪರಕೆ ಚಳವಳಿ ಅರಬೆತ್ತಲೆ ಮಾಡ್ತೀವಿ. ಅರಬೆತ್ತಲೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೂ ಇನ್ನೂ ಸ್ವತಂತ್ರ ಬಂದಿಲ್ಲ. ನಮ್ಮ ಜಮೀನುಗಳು ಮಾರ್ತಾ ಇದ್ದಾರೆ. ಮಾರೋರೇ ಅಧಿಕಾರಿಗಳು, ಬೇರೆ ಯಾರೂ ಅಲ್ಲ. ಮಾರಾಟ ಮಾಡೋರು ಅವರೇ, ಲೇಔಟ್ಗಳು ಮಾಡೋರು ಅಧಿಕಾರಿಗಳೇ. ಇಲ್ಲಿನ ದುಡ್ಡು ತಗೊಂಡೋಗಿ ಬೇರೆ ಕಡೆ ದುಡ್ಡು ಹಾಕಿ ಲೇಔಟ್ಗಳು ಮಾಡೋರು ಇದೇ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇರೋರೆ. ಅದಕ್ಕೆ ನಾವು ಅರಬೆತ್ತಲೆ ಮೆರವಣಿಗೆ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಇವರು ತೊಲಗಬೇಕು. ಯಾಕಂದ್ರೆ ಈಗ ನೋಡಿ ಎಲ್ಲ ಈಗ ನಮ್ಮಲ್ಲಿ ಯಾವುದು ಜಮೀನು 10 ಎಕರೆ 20 ಎಕರೆ ದಲಿತರು ಈ ತಾಲೂಕಲ್ಲಿ ಯಾರೂ ಇಲ್ಲ. ಜನ ಇದ್ದೀವಿ, ಆಸ್ತಿ ಕಡಿಮೆ ಐತೆ. ಅದಕ್ಕೆ ಇರೋದ್ರನ್ನ ನಾವು ಉಳಿಸ್ಕೊಬೇಕಂದ್ರೆ ಈ ಹುಳಗಳೆಲ್ಲನೂ ನಮ್ಮ ತಾಲೂಕಿಂದ ಹೊರಗಡೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್.